ಈ ಊರ್ಗೋಳು ಕಣೆ, ಬರೇ ದುಡಿಸ್ಕೋತಾರೆ ಅಷ್ಟೇ. ಆದರೆ ನಮ್ಮೂರೇ ಎಷ್ಟೋ ಚೆನ್ನಾಗಿರುತ್ತೆ. ಅಮ್ಮ ಮಾಡ್ಕೊಡೋ ಮೊಸರನ್ನ, ಸಂಜೆ ಆದರೆ ಈಚೆ ಹೋಗೋದು, ಆ ಗಾಳಿ, ಆ ನೆಮ್ಮದಿ ನಿದ್ದೆ, ದುಡಿಮೆ ಒಂದು ಬಿಟ್ಟರೆ ನಮ್ಮೂರೇ ಎಷ್ಟೋ ಚೆನ್ನಾಗಿರುತ್ತೆ. ಫಸ್ಟು ದುಡ್ಡಿ, ಕೈಯಲ್ಲಿ ದುಡ್ಡಿದ್ರೆ ಜೀವನ ಚೆನ್ನಾಗೇ ಇರುತ್ತೆ. ನೆಮ್ಮದಿ ಇರ್ಬೇಕು ಜೀವನದಲ್ಲಿ. ಟ್ರೈನ್ ಟಿಕೆಟ್ ರಿಸರ್ವ್ ಮಾಡಿದ್ಯಾ? ಅದು ನಾವು ಇವತ್ತೇ ಹೋಗ್ತೀವಿ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು? ನೀನು ದುಡ್ಡು ಜಾಸ್ತಿ ಅಂತಲೇ ತಾನೇ ರಿಸರ್ವ್ ಮಾಡಿಲ್ಲ. ತಿರ್ಗಾ ಜನರಲಲ್ಲಿ ಹೋಗ್ಬೇಕಾ? ಅಯ್ಯೋ ಏಯ್ ಪೂಜಾ, ನಾವೇನು ಜನರಲ್ ಹೋಗೇ ಇಲ್ವನೇ, ಅದಕ್ಕೆ ಯಾಕೆ ಇಷ್ಟೊಂದು ಹೇಳ್ತಾ ಇದೆಯಾ? ಹೋಗ, ನನ್ನ ಕೈಲಾಗಲ್ಲ. ಆ ಜನ, ಆ ಗಾಳಿ, ಆ ವಾಸನೆ. ಎಲ್ಲಾದರೂ ಹೋಗ್ಬೇಕಂದ್ರೆ ನನ್ನದೇ ಕಾರಲ್ಲಿ ಹೋಗಬೇಕು, ನನ್ನ ಮನೇಲಿ ನಾನಿರಬೇಕು. ಯಾರಾದರೂ ಹೆಂಗಿದೆ ಅಂತ ಕೇಳಿದ್ರೆ ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿದ್ರೆ ಅದರ ಅರ್ಥ ನಾನು ಖುಷಿಯಾಗೇ ಇದ್ದೀನಿ ಅಂತ. ಬೇರೆಯವ್ರ ಖುಷಿಗೋಸ್ಕರ ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿರಬಾರ್ದು. ನನ್ನ ಮುಖ ಏನು ನೋಡ್ತಿದ್ಯಾ? ಹೋಗು, ಆ ಜನರಲ್ ಟಿಕೆಟೇ ತಗೋಬಾ, ಅದರಲ್ಲಿ ಹೋಗಿ ಸಾಯೋಣ. ಜೋರಾಗಿ ನಡೀತಾ ಇತ್ತಣ, ನೀನೇ ಲೇಟು ಬರ್ತಾಯಿದ್ದಿ ತಾನೇ? ಹಾಂ, ಸ್ಟೇಷನ್ಲಿದ್ದೀನಿ. ಅವಳು ನಮ್ಮ ಕಾಲೇಜಲ್ಲಿ ಓದಿದ್ಲಲ್ಲ ಪೂಜಾ, ಅವಳು ಬರ್ತಾವಳು ಅಂತ ಕಣೋ. ಹಾಂ, ಎಲ್ಲರೂ ಬನ್ನಿ. ಅಲ್ಲಿ ಎಷ್ಟು ವರ್ಷಗಳಾಯ್ತು ನಿಮ್ಮ ಮಕ್ಕಳನ್ನೆಲ್ಲ ನೋಡಿ. ಹಲೋ, ಬರ್ತಾ ಇದ್ದೇನೆ. ಹಾಂ, ಇನ್ನೇನು ಈಗ ಹೊರಟ್ವಿ. ಏನ್ರಲ್ಲಿ ಬರ್ತಾ ಇದೆಯಾ? ಇದೆ, ನಾವು ಕಾರ್ ತೊಗೊಂಡ್ವಿ ಕಣೋ ಮೊನ್ನೆ, ಹೊಸದು. ನೀನೆಂದ್ರಲ್ಲಿ ಬರ್ತಿದ್ಯಾ? ನಾನು ಈ ಸರಿ ಟ್ರೈನ್ ಟಿಕೆಟ್ ರಿಸರ್ವ್ ಮಾಡಿಸ್ದೆ. ಹಾಂ, ರಿಸರ್ವ್ ಮಾಡೋ ಅಂಥ ಬುದ್ಧಿ ಈಗಾದರೂ ಬಂತಲ್ಲ. ರಿಸರ್ವ್ ಮಾಡಿಸೋಷ್ಟು ಬುದ್ಧಿ ಮೊದಲಿಂದ ಇತ್ತು ಕಣೆ, ಆದರೆ ರಿಸರ್ವ್ ಮಾಡಿಸೋಷ್ಟು ದುಡ್ಡು ಇರಲಿಲ್ಲ. ಈಗಲೂ ಇಲ್ಲ. ಈಗ ತಾನೇ ಟಿಕೆಟ್ ರಿಸರ್ವ್